ನಾವು ಎಲ್ಲ ಅಧಿಕಾರಿಗಳು ಕೋಆಪರೇಷನ್ ಮಾಡಿದ್ದರಿಂದ ಒಂದು ಟೀಮ್ ಆಗಿ ಕೆಲಸ ಮಾಡೋದ್ರಿಂದ ಈ ಸಾರಿ ದಸರಾ ಭಾಳ ಅಚ್ಚುಕಟ್ಟಾಗಿದೆ. ಅದರಿಂದ ಮಹದೇವಪ್ಪನಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ವೆಂಕಟೇಶ್ಗೆ, ಪಕ್ಕದ ತಾಲೂಕಿನವರು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದಾರೆ. ಸಂಜೆ ದೀಪಾಲಂಕಾರ ಕೂಡ ವೀಕ್ಷಣೆ ಮಾಡಲಿಕ್ಕೆ ರೆಡಿ ಆಗಿದ್ರಿ ಸರ್. ಅವತ್ತು ಲೇಟಾಗೋಯ್ತು ಮಹದೇವಪ್ಪ ಬರೋದು. ರಿಹರ್ಸಲ್ ಇತ್ತಲ್ಲ, ಆ ರಿಹರ್ಸಲ್ಗೆ ಹೋಗಿ ಲೇಟಾಗೋಯ್ತು. ಅದರಿಂದ ನಾನು ಕ್ಯಾನ್ಸಲ್ ಮಾಡಿದೆ. ಸರ್, ನಾವು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರಿ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ, ನಮ್ಮ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ. ಈಗ ಬರೀ 3,200 ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ. ಈಗ ನೋಡಪ್ಪ, ಉತ್ತರ ಪ್ರದೇಶಕ್ಕೆ 17%, 17-18%, ನಮಗೆ 3.5%. ನ್ಯಾಯನಾ? ಅದೇ ಇದನ್ನು ಸರಿ ಮಾಡಿ ಅಂತ ಹೇಳೋದು. ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ. ಯಾಕಂದರೆ ನಾವು ಟ್ಯಾಕ್ಸಲ್ಲಿ 2% ಸ್ಥಾನದಲ್ಲಿದ್ದೀವಿ. ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ನಮಗೆ ಬರೋದು ಬರೀ 14% ಮಾತ್ರ. 1 ರೂಪಾಯಿ ಕೊಟ್ಟರೆ 14 ಪೈಸೆ ನಮಗೆ ವಾಪಸ್. ಇದು ಸರಿ ಇಲ್ಲ ಅಂತ ಇದು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ, ಕೊಡಿ, ಆದರೆ ನ್ಯಾಯವಾಗಿ ತಗೊಳ್ಳಿ. ಕಳೆದ ಬಾರಿ ಅದೇ ತರ ಉದ್ದೇಶಪೂರ್ವಕವಾಗಿ ಅನ್ಯಾಯ ಆಗ್ತಾ ಇದೆಯಾ ಅಂತ, ಕರ್ನಾಟಕಕ್ಕೆ ಉದ್ದೇಶಪೂರ್ವಕ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನೋಡಿ, 15ನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಟ್ಸ್, ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. ಸ್ಪೆಷಲ್ ಗ್ರ್ಯಾಂಟ್ಸ್ನ ಕ್ಯಾನ್ಸಲ್ ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್. ಆ ದುಡ್ಡು ಬರಲಿಲ್ಲ. ಆಮೇಲೆ 6,000 ಕೋಟಿನ 5,490 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. 5,490 ಕೋಟಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು, ಅದು ಕೊಡಲಿಲ್ಲ. ಆಮೇಲೆ ಅಲ್ಲದೆ 6,000 ಕೋಟಿ ಕೆರೆಗಳಿಗೆ, 3,000 ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ, ಆಮೇಲೆ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ, ಅದಕ್ಕೆ ಸುಮಾರು 5,000 ಕೋಟಿ ಕೊಟ್ಟಿದ್ರು, ಅದು ಬರಲಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ವ. ಈಗ ಒಟ್ಟು ನಮಗೆ 11,490 ಕೋಟಿ ಪ್ಲಸ್ ಒಂದು 5,000 ಕೋಟಿ, 17,000 ಅಷ್ಟು ಬರಲಿಲ್ವಲ್ಲ. 3,700. ಸರ್, ಕಳೆದ ಬಾರಿ ಕೋರ್ಟಲ್ಲಿ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ಹಂಗೆ ಮಾಡಿ ತಗೋತೀರಾ ಅಂತ ಸರ್? ಇಲ್ಲಿ ಈಗ ಏನು ಗ್ರ್ಯಾಂಟ್ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ. ಸರ್, GST ದರ ಹೆಚ್ಚಿಸೋದವರನ್ನೇ ಕಡಿಮೆ ಮಾಡಿಬಿಟ್ಟು GST ಉತ್ಸವ ಮಾಡಿ ಅಂತೇಳಿ ಎಲ್ಲ ಹೇಳ್ತೀವಿ. ಈಗ GST 2017ರಲ್ಲಿ ಜಾರಿಗೆ ಬಂತು. 2017 ಯಾರು ಜಾರಿಗೆ ತಗೊಬಂದವರು? ಹಾಂ, ರೇಟ್ ಫಿಕ್ಸ್ ಮಾಡಿದವ್ರು ಯಾರು? ಅವರೇ ಮಾಡೋದು. ಈಗ ರ್ಯಾಷನಲೈಸ್ 8 ವರ್ಷಗಳ ಮೇಲೆ ರ್ಯಾಷನಲೈಸ್ ಮಾಡಿದ್ದೀವಿ ಅಂತ 8 ವರ್ಷ ತೆರಿಗೆ ತಗೊಂಡ್ರಲ್ಲ, ಅದು ವಾಪಸ್ ಕೊಡ್ತಾರಾ? ಹಾಂ, ಬೆಂತಟ್ಟುಗಳದೇನು ಇದರಲ್ಲಿ? ಚುನಾವಣೆ ಬಂದಾಗ ಅದನ್ನ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ, ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ, ರ್ಯಾಷನಲೈಸ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ ಅಂತಂತಂದರೆ ಇದು ನ್ಯಾಯನಾ? ಮತ್ತು ಇದರಲ್ಲಿ ಬೆಂತಟ್ಟುಗಳ ಅಂಥದ್ದು ಏನಿದೆ? 8 ವರ್ಷ ವಸೂಲು ಮಾಡಿದ್ದಾರೆ. ಇಷ್ಟು ರೇಟ್ಗಳು ಹಾಕಿದ್ರಲ್ಲ, GST ರೇಟ್ಗಳು ಹಾಕಿದ್ರಲ್ಲ, ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು? 8 ವರ್ಷ ತೆರಿಗೆ ವಸೂಲು ಮಾಡಿರೋರು ಯಾರು? ನೀವು ಅವರು
ಅವ್ರ ಪರವಾಗಿ ಬರೀತೀರಿ ನೀವು ಅಂದರೆ ಮಾಧ್ಯಮದವರು. ಕೆಲ ಮಾಧ್ಯಮ ನಿಮ್ಗೆ ಹೇಗೆ ಚಾಲೆಂಜ್ ಎಲ್ಲ ಮಾಧ್ಯಮ ಆಗಿದೆ ಬರ್ತಾ ಇಲ್ಲ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು, ಯಾವ ರೀತಿ ಚಾಲೆಂಜ್ ಆಗಿದೆ ಸರ್ ನಿಮಗೆ ಹಣಕಾಸು? ಚಾಲೆಂಜ್ ಇದೆ, ಮಾಡ್ತೀವಿ. ಚಾಲೆಂಜ್ ಸವಾಲು ಸ್ವೀಕಾರ ಮಾಡ್ತೀವಿ. ಬಟ್ ಏನಾಗಿದೆ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೆ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ವ ಅಂತ ಕೇಂದ್ರಕ್ಕೆ ರಾಜ್ಯದ ಕಷ್ಟಗಳು ಅರ್ಥ ಆಗ್ತಾ ಇರ್ಲಿಲ್ವ ಅಂತ? ಅರ್ಥ ಆಗುತ್ತೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಬೀದರು ಅಲ್ಲ, ಬಿಹಾರು, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಸ್ಸಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ. ಬೇರೆವು ಏನಾರು ಆಗಲಿ. ಬಿಜೆಪಿ ಎಂಪಿಗಳು, ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ. ಎಂಪಿಗಳು ಅವರ ಜವಾಬ್ದಾರಿ ಏನು ಸರ್? ಯಾಕೆಂದ್ರೆ ರಾಜ್ಯದ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳೋದಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ನಾವು ಎಲ್ಲ ಅಧಿಕಾರಿಗಳು ಕೋಆಪ್ರೇಷನ್ ಮಾಡಿದ್ದರಿಂದ, ಒಂದು ಟೀಮ್ ಆಗಿ ಕೆಲಸ ಮಾಡೋದ್ರಿಂದ ಈ ಸಾರಿ ದಸರಾ ಭಾಳ ಅಚ್ಚುಕಟ್ಟಾಗಿದೆ. ಅದರಿಂದ ಮಾದೇವಪ್ಪನಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ವೆಂಕಟೇಶ್ಗೆ, ಪಕ್ಕದ ತಾಲೂಕಿನವರು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಸರ್, ನಿರೀಕ್ಷೆಗೂ ಮೀರಿ ಜನರು ಬಂದಿದ್ರು ಸರ್. ಸಂಜೆ ದೀಪಾಲಂಕಾರ ಕೂಡ ವೀಕ್ಷಣೆ ಮಾಡಲಿಕ್ಕೆ ರೆಡಿ ಆಗಿದ್ದೀರಿ ಸರ್? ಅವತ್ತು ಲೇಟಾಗೋಯ್ತು ಮಾದೇವಪ್ಪ ಬರೋದು. ರಿಹಾರ್ಸಲ್ ಇತ್ತಲ್ಲ, ಆ ರಿಹಾರ್ಸಲ್ಗೆ ಹೋಗಿ ಲೇಟಾಗೋಯ್ತು. ಅದರಿಂದ ನಾನು ಕ್ಯಾನ್ಸಲ್ ಮಾಡಿದೆ. ಸರ್, ನಾವು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರಿ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ, ನಮ್ಮ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ. ಈಗ ಬರೀ 3,200 ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ. ಈಗ ನೋಡಪ್ಪ, ಉತ್ತರ ಪ್ರದೇಶಕ್ಕೆ 17%, 17-18%, ನಮಗೆ 3.5%. ನ್ಯಾಯನಾ? ಅದೇ ಇದನ್ನು ಸರಿ ಮಾಡಿ ಅಂತ ಹೇಳೋದು. ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ. ಯಾಕಂದರೆ ನಾವು ಟ್ಯಾಕ್ಸಲ್ಲಿ 2% ಸ್ಥಾನದಲ್ಲಿದ್ದೀವಿ. ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಹೋಗಿ ನಮಗೆ ಬರೋದು ಬರೀ 14% ಮಾತ್ರ. 1 ರೂಪಾಯಿ ಕೊಟ್ಟರೆ 14 ಪೈಸೆ ನಮಗೆ ವಾಪಸ್. ಇದು ಸರಿ ಇಲ್ಲ ಅಂತ. ಇದು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ, ಕೊಡಿ, ಆದರೆ ನ್ಯಾಯವಾಗಿ ತಗೊಳ್ಳಿ. ಸರ್, ಕಳೆದ ಬಾರಿ ಈ ಬಾರಿನೂ ಅದೇ ತರ ಮಾಡ್ತೀರಾ? ಉದ್ದೇಶಪೂರ್ವಕವಾಗಿ ಅನ್ಯಾಯ ಆಗ್ತಾ ಇದೆಯಾ ಅಂತ, ಕರ್ನಾಟಕಕ್ಕೆ ಉದ್ದೇಶಪೂರ್ವಕ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನೋಡಿ, 15ನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. ಸ್ಪೆಷಲ್ ಗ್ರ್ಯಾಂಟ್ಸ್ನ ಕ್ಯಾನ್ಸಲ್ ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್. ಆ ದುಡ್ಡು ಬರಲಿಲ್ಲ. ಆಮೇಲೆ 6,000 ಕೋಟಿನ 5,490 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. 5,490 ಕೋಟಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು, ಅದು ಕೊಡಲಿಲ್ಲ. ಆಮೇಲೆ ಅಲ್ಲದೆ 6,000 ಕೋಟಿ ಕೆರೆಗಳಿಗೆ, 3,000 ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ, ಆಮೇಲೆ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ, ಅದಕ್ಕೆ ಸುಮಾರು 5,000 ಕೋಟಿ ಕೊಟ್ಟಿದ್ರು, ಅದು ಬರಲಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ವ. ಈಗ ಒಟ್ಟು
ನಮಗೆ 11,490 ಕೋಟಿ ಪ್ಲಸ್ ಒಂದು 5,000 ಕೋಟಿ 17,000 ಹೆಚ್ಚು ಕಡೆ ಅಷ್ಟು ಬರಲಿಲ್ವಲ್ಲ. 3,700. ಸರ್ ಕಳೆದ ಬಾರಿ ಕೋರ್ಟಲ್ಲಿ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ಹಂಗೆ ಮಾಡಿ ತಗೋತೀರಾ ಅಂತ ಸರ್? ಇಲ್ಲಿ ಈಗ ಏನು ಗ್ರ್ಯಾಂಟ್ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ. ಸರ್ ಜಿ ಎಸ್ ಟಿ ದರ ಹೆಚ್ಚಿಸೋದವರನ್ನೇ ಕಡಿಮೆ ಮಾಡ್ಬಿಟ್ಟು ಜಿ ಎಸ್ ಟಿ ಉತ್ಸವ ಮಾಡಿ ಅಂತೇಳಿ ಎಲ್ಲ ಹೇಳ್ತೀವಿ. ಈಗ GST 2017ರಲ್ಲಿ ಜಾರಿಗೆ ಬಂತು. 2017 ಯಾರು ಜಾರಿಗೆ ತಗೊಬಂದವರು? ಹಾಂ, ರೇಟ್ ಫಿಕ್ಸ್ ಮಾಡಿದವ್ರು ಯಾರು? ಅವರೇ ಮಾಡೋದು. ಈಗ ರ್ಯಾಷನಲೈಸ್ 8 ವರ್ಷಗಳ ಮೇಲೆ ರ್ಯಾಷನಲೈಸ್ ಮಾಡಿದ್ದೀವಿ ಅಂತ 8 ವರ್ಷ ತೆರಿಗೆ ತಗೊಂಡ್ರಲ್ಲ, ಅದು ವಾಪಸ್ ಕೊಡ್ತಾರಾ? ಹಾಂ, ಬೆಂತಟ್ಟುಗಳದೇನು ಇದರಲ್ಲಿ? ಚುನಾವಣೆ ಬಂದಾಗ ಅದನ್ನ ಇಳಿಸಿದಾಗ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ, ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ, ರ್ಯಾಷನಲೈಸ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ ಅಂತಂತಂದರೆ ಇದು ನ್ಯಾಯನಾ? ಮತ್ತು ಇದರಲ್ಲಿ ಬೆಂತಟ್ಟುಗಳ ಅಂಥದ್ದು ಏನಿದೆ? 8 ವರ್ಷ ವಸೂಲು ಮಾಡಿದ್ದಾರೆ. ಇಷ್ಟು ರೇಟ್ಗಳು ಹಾಕಿದ್ರಲ್ಲ, GST ರೇಟ್ಗಳು ಹಾಕಿದ್ರಲ್ಲ, ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು? 8 ವರ್ಷ ತೆರಿಗೆ ವಸೂಲು ಮಾಡಿರೋರು ಯಾರು? ನೀವು ಡಿಮ್ಯಾಂಡ್ ಮಾಡ್ತಾರೆ. ಅವ್ರ ಪರವಾಗಿ ಬರೀತೀರಿ ನೀವು ಅಂದರೆ ಮಾಧ್ಯಮದವರು. ಹೇಗೆ ಚಾಲೆಂಜ್ ಆಗಿ ಬರ್ತಾ ಇಲ್ಲ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು? ಯಾವ ರೀತಿ ಚಾಲೆಂಜ್ ಆಗಿದೆ ಸರ್ ನಿಮಗೆ ಹಣಕಾಸು? ಚಾಲೆಂಜ್ ಇದೆ, ಮಾಡ್ತೀವಿ. ಚಾಲೆಂಜ್ ಸವಾಲು ಸ್ವೀಕಾರ ಮಾಡ್ತೀವಿ. ಬಟ್ ಏನಾಗಿದೆ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೆ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ, ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ವ ಅಂತ ಕೇಂದ್ರಕ್ಕೆ ಈ ರಾಜ್ಯದ ಕಷ್ಟಗಳು ಅರ್ಥ ಆಗ್ತಾ ಇರ್ಲಿಲ್ವ ಅಂತ? ಅರ್ಥ ಆಗುತ್ತೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಬೀದರು ಅಲ್ಲ, ಬಿಹಾರು, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಸ್ಸಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ. ಬೇರೆವು ಏನಾದ್ರು ಆಗಲಿ. ಬಿಜೆಪಿ ಎಂಪಿಗಳು, ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ. ಎಂಪಿಗಳು ಅವರ ಜವಾಬ್ದಾರಿ ಏನು ಸರ್? ಯಾಕೆಂದ್ರೆ ರಾಜ್ಯದ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳೋದಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ.